ಬಯಸುತ್ತೇನೆ. ಕೆಲವರು ಪ್ರಯತ್ನಿಸುವಾಗ ಗೊಣಗುತ್ತಿರುತ್ತಾರೆ, ಫಲಪ್ರಾಪ್ತಿಯಾದಾಗ ಮಾತ್ರ ಸಂತೋಷ ಪಡುತ್ತಾರೆ. ಇನ್ನು ಕೆಲವರು ಅದಷ್ಟು ಶ್ರಮವಹಿಸಿ ಹೋರಾಡುವರೆಂದರೆ ಶ್ರಮದ ಫಲ ದೊರೆತಾಗ ಅದನ್ನು ಸವಿಯುವ ಸಾಮರ್ಥ್ಯವಾಗಲಿ ಉತ್ಸಾಹವಾಗಲಿ ಉಳಿದಿರುವುದಿಲ್ಲ. ಆದ್ದರಿಂದ ನಾನು ಹೇಳುವ ಈ ಮಾತು ಉತ್ತಮವಾದುದು. ಫಲ ಏನೇ ಬರಲಿ ಗೆಳೆಯರೇ, ಪ್ರಯತ್ನದಲ್ಲೇ ಸಂತೋಷ ಪಡೆಯಬೇಕು. ಆಸೆಗಳಿರುವುದೇನು ತಪ್ಪಲ್ಲ. ಜೀವನದಲ್ಲಿ ಯಾವುದೇ ಆಸೆಗಳಿಲ್ಲದೆ ಗುರಿಗಳಿಲ್ಲದೆ ಇರುವುದು ಅದು ಒಂದೇ ಸ್ಥಾನದಲ್ಲಿ ಬೇರೂರಿ ಸ್ಥಗಿತವಾಗಿರುವ ಗಿಡ ಮರಗಳಂತಾಗುತ್ತದೆ. ತೈತೀರಿ ಉಪನಿಷತ್ತಿನ ಪ್ರಕಾರ ಭಗವಂತನಿಗೂ ಆಸೆ ಇದೆ. ಆದರೆ ಬಯಕೆಗಳು ಪೂರೈಕೆಯಾಗದಿದ್ದರೆ ನಾನು ಜೀವನದಲ್ಲಿ ಸಂತೋಷವಾಗಿರಲಾರೆ ಎಂದು ನಿರ್ಧರಿಸುವವರಿಗೆ ಜೀವನದಲ್ಲಿ ಸಂತೋಷ ಪಡೆಯುವ ಸಾಮರ್ಥ್ಯವೇ ಇಲ್ಲವಾಗಬಹುದು. ನೀವೀಗ ಕೆಲಸ ಮಾಡುತ್ತಿರುವ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗುವವರೆಗೂ ನಾನು ಸಂತೋಷವಾಗಿರಲಾರೆ ಎಂದು ನಿರ್ಧರಿಸಿ. ಈಗ ನೀವು ನಿಮ್ಮ ಸಂತೋಷವನ್ನು ಭವಿಷ್ಯದ ಯಾವುದೋ ಕಾಲಕ್ಕೆ ಮುಂದೂಡಿದಂತಾಯಿತು. ಆ ಸ್ಥಾನವನ್ನು ಪಡೆದಾಗ ಮಾತ್ರವೇ ನೀವು ಸಂತೋಷವನ್ನು ಪಡೆಯುವಿರಿ. ಆ ಸ್ಥಾನವನ್ನು ಪಡೆಯುವಲ್ಲಿ ಮಾಡುತ್ತಿರುವ ಪ್ರಯತ್ನದಲ್ಲಿ ನಿಮಗೆ ಸಂತೋಷವಿಲ್ಲ. ಹಾಗಿದ್ದರೆ ಕಂಪನಿಯ ಪ್ರಗತಿಗೋಸ್ಕರ ಹೊಸ ಯೋಜನೆಗಳನ್ನು ಕಂಡುಕೊಳ್ಳುವುದರಲ್ಲಿ ನಿಮಗೆ ಸಂತೋಷವಿದೆ. ಆ ಯೋಜನೆಗಳನ್ನು ಜಾರಿಗೊಳಿಸಲು ದೀರ್ಘಕಾಲ ದುಡಿಯುವುದರಲ್ಲಿ ನಿಮಗೆ ಸಂತೋಷವಿದೆ. ನಾನು ಹೇಳುತ್ತಿರುವ ಈ ಮಾರ್ಗವು ಗುರಿಯ ಕಡೆಗೆ ಮುನ್ನಡೆಯುವ ಪ್ರಕ್ರಿಯೆಯನ್ನು ಸಂಭ್ರಮಿಸುತ್ತದೆ. ಗುರಿ ತಲುಪಿದರೆ ತುಂಬಾ ಸಂತೋಷ. ಒಂದು ವೇಳೆ ತಲುಪಲಾಗದಿದ್ದರೂ ಸ್ಪರ್ಧೆ ಓಟದಲ್ಲಿ ಭಾಗಿಯಾಗಿ ಪಡೆದ ಮಧುರ ಆಯಾಸದ ಥ್ರಿಲ್ ಅನ್ನು ಯಾರಿಗೆ ಅಪರಿಸಲು ಸಾಧ್ಯ? ನಾನು ಈಗ ನಿಮ್ಮೊಡನೆ ಮಾತನಾಡುತ್ತಿದ್ದೇನೆ. ನಾನು ಮಾತು ಮುಗಿಸಿದ ನಂತರ ನೀವೆಲ್ಲರೂ ಭಾರೀ ಚಪ್ಪಾಳೆ ಹೊಡೆದರೆ ಮಾತ್ರ ನಾನು ಸಂತೋಷ ಪಡುವೆ ಎಂದು ಭಾವಿಸುತ್ತಿದ್ದೇನೆ ಎಂದು ಕಲ್ಪಿಸೋಣ. ಹಾಗಿದ್ದಲ್ಲಿ ನಾನು ಭಾಷಣ ಮಾಡುತ್ತಿರುವುದರಲ್ಲಿ ಸಂತೋಷ ಪಡುತ್ತಿಲ್ಲ. ನನ್ನ ಗುರಿಯು ಕೊನೆಯ ಚಪ್ಪಾಳೆ ಕಡೆ ಇದೆ ಎಂದರ್ಥ. ಇದೇ ಕಾಳಜಿಯು ನನ್ನ ಭಾಷಣವನ್ನು ಅತ್ಯುತ್ತಮವಾಗದಂತೆ ಮಾಡಬಹುದು. ತನ್ಮೂಲಕ ನನ್ನ ಗುರಿಗೆ ಮಾರಕವಾಗಬಹುದು. ಫುಟ್ಬಾಲ್ ಆಡುವುದೇ ಒಂದು ಬಗೆಯ ಖುಷಿ, ಅದರಲ್ಲಿ ಗೆಲ್ಲುವುದು ಬೇರೊಂದು ಬಗೆಯ ಖುಷಿ. ನಾವು ಸಂತೋಷವು ಕೇವಲ ಗೆಲ್ಲುವುದರಲ್ಲಿ ಮಾತ್ರವೇ ಇದೆ ಎಂದು ನಂಬಿರುವುದೇ ಸಮಸ್ಯೆಗೆ ಕಾರಣವಾಗುತ್ತದೆ. ಇಂದಿನ ವ್ಯಾಪಾರೀಕೃತ ಕಾರ್ಪೊರೇಟ್ ಫುಟ್ಬಾಲ್ ಆಟಗಳ ಸ್ಪರ್ಧೆಗಳಲ್ಲಿ ಆಟದ ಸಂತೋಷಕ್ಕಾಗಿ ಆಟ ಆಡಬೇಕೆಂಬ ನನ್ನಂತರೂ ಅಲ್ಪಸಂಖ್ಯಾತರಿರಬಹುದು. ಆದರೆ ಸಂತೋಷವು ಕೇವಲ ಗೆಲ್ಲುವುದರಲ್ಲಿ ಮಾತ್ರವೇ ಇದೆ ಎಂಬ ತತ್ವವು ಆಟದ ಮಹತ್ವವನ್ನು ಕುಗ್ಗಿಸುವುದೆಂದು ನನ್ನ ಭಾವನೆ. ಆಟವು ಒಂದು ವೃತ್ತಿಯಾಗಿ ಪರಿವರ್ತಿತವಾದಾಗ ಅದು ಪ್ರತಿಭೆಯ ಸಂಭ್ರಮವಾಗುವುದಿಲ್ಲ ಹಾಗೂ ಕ್ರೀಡಾಪಟುತ್ವದ ಅಭಿವ್ಯಕ್ತಿಯಾಗುವುದಿಲ್ಲ. ಕೊನೆಯದಾಗಿ ನಾನು ಏನು ಹೇಳಲು ಬಯಸುತ್ತೇನೆಂದರೆ, ಗೆಲುವೇ ಸರ್ವಸ್ವವೂ ಅಲ್ಲ, ಅದು ಜೀವನದ ಒಂದು ವಿಷಯ ಅಷ್ಟೇ.